ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಸಿಎಂ ಹೇಳೋ ಮಾತಿದು. ನಾನು ತಪ್ಪು ಮಾಡಿಲ್ಲ, ನಾನು ರಾಜೀನಾಮೆ ಕೊಡೋದು ಇಲ್ಲ. ಮೈಸೂರಿನಲ್ಲಿ ಹೀಗಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆಯ್ತು, ಪ್ರಕರಣ ದಾಖಲಾಯ್ತು, ಈಗ ರಾಜೀನಾಮೆ ಕೊಡಿ, ನೈತಿಕ ಹೊಣೆ ಹೊತ್ತು ಅನ್ನೋ ಪ್ರಶ್ನೆ ಬಂದಾಗ ನಾನು ಯಾಕ್ರಿ ರಾಜೀನಾಮೆ ನೀಡಬೇಕು? ನಾನೇನು ತಪ್ಪು ಮಾಡಿಲ್ಲ, ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜೀನಾಮೆ ಯಾಕೆ ಕೊಡ್ಬೇಕು? ತಪ್ಪು ಮಾಡಿದ್ರಲ್ವೇನ್ರಿ ರಾಜೀನಾಮೆ ಕೊಡೋದು? ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋ ರಾಜೀನಾಮೆ ಕೊಡೋದು. ಈಗ ತಾಳಿ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು? ಮಂತ್ರಿಯಾಗಿರೋದು ಯಾರ ಸರ್ಕಾರದಲ್ಲಿ? ಅವ್ರ ಮೇಲೆ ಬೈಲ್ ಮೇಲೆ ಇದಾರಲ್ಲ ಅವರು, FIR ಆಗಿ. ಅವ್ರ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ನರೇಂದ್ರ ಮೋದಿ ಅವರು ಸರ್ಕಾರದಲ್ಲೇ ಮಂತ್ರಿಯಾಗಿದ್ದಾರೆ. ಅದು ರಾಜಕೀಯ. ನಮ್ಮ ಸರ್ಕಾರನ, ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದೆ. ರಾಜೀನಾಮೆ ಯಾಕೆ ಕೊಡ್ಬೇಕು? ತಪ್ಪು ಮಾಡಿದ್ರಲ್ವೇನ್ರಿ ರಾಜೀನಾಮೆ ಕೊಡೋದು? ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋ ರಾಜೀನಾಮೆ ಕೊಡೋದು. ನಮ್ಮ ಸಿಎಂ ಮುಗ್ಧ, ಲೀಗಲ್ನಲ್ಲಿ ಅವರು ಟಾಪ್ ಇದ್ದಾರೆ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ಮುಗ್ಧರವರು ನಮ್ಮ ಸಿಎಂ. ದಾವಣಗೆರೆಯಲ್ಲಿ SS ಮಲ್ಲಿಕಾರ್ಜುನ ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ರಾಜೀನಾಮೆ ಕೊಡಬೇಕು ಸಿಎಂ ಅನ್ನೋ ವಿಚಾರಕ್ಕೆ ನಿರಪರಾಧಿ ಇದ್ದಾರೆ ಸಿಎಂ. ಬಿಜೆಪಿ ರಾಜಕೀಯ ಷಡ್ಯಂತ್ರವನ್ನು ಮಾಡ್ತಾ ಇದೆ. ಲೋಕಾಯುಕ್ತದಲ್ಲಿ FIR ಆಗಿದೆ, ಲೀಗಲ್ ಫೈಟ್ ಅನ್ನು ನಾವು ಮಾಡ್ತೀವಿ, ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ SS ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಮಾಡ್ತಾ ಇರೋದು ನಿಮಗೆ ಅದೇನು ಸಿಎಂ ಈಸ್ ಇನ್ನೋಸೆಂಟ್, ಸಿಎಂ ಲೀಗಲಿ ಈಸ್ ಗುಡ್, ಈಸ್ ಕರೆಕ್ಟ್, ನಿರಪರಾಧಿ. ಬೇಕು ಅಂತ ಇದು ಮಾಡ್ತಾ ಇರೋದು ನಿಮಗೆ ಗೊತ್ತಿರೋ ವಿಚಾರ. ಈಗ FIR ಆದರೂ ನಾವು ಫೈಟ್ ಮಾಡ್ತೀವಿ, ಅದರಲ್ಲಿ ನಾವು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಅವರು ನಾವು ಫೈಟ್ ಮಾಡ್ತೀವಿ, ಜಯಶೀಲರಾಗ್ತೀವಿ. ಅದೇನು ಸಿಎಂ ಈಸ್ ಇನ್ನೋಸೆಂಟ್, ಸಿಎಂ ಲೀಗಲಿ ಈಸ್ ಗುಡ್, ಈಸ್ ಕರೆಕ್ಟ್, ನಿರಪರಾಧಿ. ಬೇಕು ಅಂತ ಇದು ಮಾಡ್ತಾ ಇರೋದು ನಿಮಗೆ ಗೊತ್ತಿರೋ ವಿಚಾರ. ಈಗ FIR ಆದರೂ ನಾವು ಫೈಟ್ ಮಾಡ್ತೀವಿ, ಅದರಲ್ಲಿ ನಾವು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಅವರು ನಾವು ಫೈಟ್ ಮಾಡ್ತೀವಿ, ಜಯಶೀಲರಾಗ್ತೀವಿ. ಅದೇನು ಸಿಎಂ ಈಸ್ ಇನ್ನೋಸೆಂಟ್, ಸಿಎಂ ಲೀಗಲಿ ಈಸ್ ಗುಡ್. ಲೋಕ FIR ಟೆನ್ಷನ್ ನಡುವೆಯೂ ಸಿಎಂ ಪ್ರವಾಸ. ಸಿಎಂ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಪ್ರವಾಸ. ಮೈಸೂರಿನಲ್ಲಿ ಸಿಎಂ ಅಧ್ಯಕ್ಷತೆಯಲ್ಲಿ KDP ಸಭೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಸಭೆಯಲ್ಲಿ ಭಾಗಿ. ಸಚಿವ ಕೆ ವೆಂಕಟೇಶ್, ಶಾಸಕರಾದ GT ದೇವೇಗೌಡ ಕೂಡ ಸಭೆಯಲ್ಲಿ ಭಾಗಿ. ಹರೀಶ್ ಗೌಡ, ಅನಿಲ್ ಚಿಕ್ಕಮಾದು ಮತ್ತಿತರರು ಕೂಡ ಸಭೆಯಲ್ಲಿ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾಗಿದೆ, ಆದರೆ ಯಾವುದೇ ಟೆನ್ಷನ್ ಇಲ್ಲದೆ ಸಿಎಂ ಸಿದ್ದರಾಮಯ್ಯ KDP ಸಭೆ ಮಾಡ್ತಾ ಇದ್ದಾರೆ. HC ಮಹದೇವಪ್ಪನವರು ಇದ್ದಾರೆ, GT ದೇವೇಗೌಡರು ಇದ್ದಾರೆ. KDP ಸಭೆಯಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಕೂಡ ಈ ಸಭೆಯಲ್ಲಿದ್ದರು. ಈಗ ಮೀಟಿಂಗ್ ಮುಗಿದಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಪ್ರಕರಣದಲ್ಲಿ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ. ಸಿಎಂ ಸಿದ್ದರಾಮಯ್ಯ ಈ ಟೆನ್ಷನ್ನ ನಡುವೆಯೂ ಕೂಡ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ KDP ಸಭೆ ಮಾಡಿದ್ದಾರೆ. KDP ಸಭೆ ಈಗ ಮುಗಿದಿದೆ. ಲೋಕ ಟೆನ್ಷನ್ ನಡುವೆಯೂ ಕೂಡ ಸಿಎಂ ಪ್ರವಾಸ. ಮೈಸೂರು ಪ್ರವಾಸದಲ್ಲಿ ಸಿಎಂ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು HC ಮಹದೇವಪ್ಪ ಅವರು KDP ಸಭೆಯಲ್ಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಹದೇವಪ್ಪ ಸೇರಿದಂತೆ ಮಾನ್ಯ ಶಾಸಕರಾಗಿರುವ GT ದೇವೇಗೌಡ, ಸಚಿವ ಕೆ ವೆಂಕಟೇಶ್ ಇವರೆಲ್ಲರೂ ಕೂಡ KDP ಸಭೆಯಲ್ಲಿದ್ದಾರೆ. ಹರೀಶ್ ಗೌಡ ಇದ್ದಾರೆ, ಅನಿಲ್ ಚಿಕ್ಕಮಾದು ಇದ್ದಾರೆ, ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆಗೆ ಬಿಜೆಪಿ ಶಾಸಕ ಶ್ರೀವತ್ಸ, ಸಂಸದ ಯದುವೀರ್ ಇವರೆಲ್ಲರೂ ಕೂಡ ನೋಡಿ, ಇವರೆಲ್ಲರೂ ಸಭೆಯಲ್ಲಿ ಇದ್ದರೂ ಸಭೆ ಈಗ ಮುಗಿದಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂಥ KDPಯ ಸಭೆ. ಮುಖ್ಯಮಂತ್ರಿಗಳು ಮೈಸೂರು ಪ್ರವಾಸದಲ್ಲಿದ್ದಾರೆ. ಲೋಕಾಯುಕ್ತ FIR ದಾಖಲು ಮಾಡಿಕೊಂಡಿದೆ. ಆ ಟೆನ್ಷನ್ ಇದೆ ಒಂದು ಕಡೆಯಲ್ಲಿ. ಆದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರು ಪ್ರವಾಸದಲ್ಲಿದ್ದು KDP ಸಭೆಯಲ್ಲಿ ಭಾಗಿಯಾಗಿ ಸಭೆ ಮುಗಿದಿದೆ. ಈಗ ಶ್ರೀವತ್ಸ ಹಾಗೆ ಮಾನ್ಯ ಶಾಸಕ ಶ್ರೀವತ್ಸ ಅವರ ಜೊತೆಗೆ ಮಾನ್ಯ ಸಂಸದರಾಗಿರುವಂಥ ಯದುವೀರ್ ಇವರು ಗೈರಾಗಿದ್ದಾರೆ ಈ ಸಭೆಗೆ ಅನ್ನೋದು. ಸಭೆ ಮುಗಿದಿದೆ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂಥ KDPಯ ಸಭೆ. ಮೈಸೂರು ಉಸ್ತುವಾರಿ ಸಚಿವ HC ಮಹದೇವಪ್ಪನವರು ಕೂಡ ಸಭೆಯಲ್ಲಿದ್ದರು. GT ದೇವೇಗೌಡ ಇದ್ದು, ಅನಿಲ್ ಮಾಧು ಅವರಿದ್ದರು,
ಸೇರಿದಂತೆ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆ ಈಗ ಮುಗಿದಿದೆ. ಅಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಯಾಕಂತ ಹೇಳಿದರೆ, ಈಗ ಲೋಕಾಯುಕ್ತದಲ್ಲಿ FIR ದಾಖಲಾಗಿದೆ. ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ಮೂಡಾ ಪ್ರಕರಣದಲ್ಲಿ ಅವರು ಅಕ್ರಮವಾಗಿ ಸೈಟನ್ನು ಇಟ್ಕೊಂಡಿದ್ದಾರೆ ಅನ್ನೋ ವಿಚಾರ, ಹೀಗಾಗಿ ಅವರ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇದೆ. ಇದನ್ನು CBIಗೆ ಕೊಡಬೇಕು ಅಂತೇಳಿ ಒಂದು ಹಂತದಲ್ಲಿ ಈಗ ಚರ್ಚೆಗಳು ನಡೀತಾ ಇದೆ. ಈ ಕುರಿತಾಗಿ ಹೈಕೋರ್ಟ್ ಮಟ್ಟದಲ್ಲಿ ನಾವು CBIಗೆ ಇದನ್ನ ಕೊಡಬೇಕು ಅನ್ನೋ ರೀತಿಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಇದರ ನಡುವೆ ಎಷ್ಟೆಲ್ಲ ಟೆನ್ಷನ್ ಇದ್ರೂ ಕೂಡ CM ಸಿದ್ದರಾಮಯ್ಯನವರು ಬಿಂದಾಸ್ ಆಗಿದ್ದಂಗೆ ಕಾಣಿಸ್ತಾ ಇದೆ. KDP ನಮ್ಮ CM ಮುಗ್ಧ, ಲೀಗಲ್ನಲ್ಲಿ ಅವರು ಟಾಪ್ ಇದ್ದಾರೆ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ಮುಗ್ಧರವರು ನಮ್ಮ CM. ದಾವಣಗೆರೆಯಲ್ಲಿ SS ಮಲ್ಲಿಕಾರ್ಜುನ CM ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ರಾಜೀನಾಮೆ ಕೊಡಬೇಕು CM ಅನ್ನೋ ವಿಚಾರಕ್ಕೆ ನಿರಪರಾಧಿ ಇದ್ದಾರೆ CM. BJP ರಾಜಕೀಯ ಷಡ್ಯಂತ್ರವನ್ನು ಮಾಡ್ತಾ ಇದೆ. ಲೋಕಾಯುಕ್ತದಲ್ಲಿ FIR ಆಗಿದೆ, ಲೀಗಲ್ ಫೈಟ್ ಅನ್ನು ನಾವು ಮಾಡ್ತೀವಿ, ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ SS ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಮಾಡ್ತಾ ಇರೋದು ನಿಮಗೆ ಅದೇನು CM ಈಸ್ ಇನ್ನೋಸೆಂಟ್, CM ಲೀಗಲಿ ಈಸ್ ಗುಡ್, ಈಸ್ ಕರೆಕ್ಟ್, ನಿರಪರಾಧಿ, ಬೇಕು ಅಂತ ಇದು ಮಾಡ್ತಾ ಇರೋದು ನಿಮಗೆ ಗೊತ್ತಿರೋ ವಿಚಾರ. ಈಗ FIR ಆದರೂ ನಾವು ಫೈಟ್ ಮಾಡ್ತೀವಿ, ಅದರಲ್ಲಿ ನಾವು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಅವರು ನಾವು ಫೈಟ್ ಮಾಡ್ತೀವಿ, ಜಯಶೀಲರಾಗ್ತೀವಿ. ಅದೇನು CM ಈಸ್ ಇನ್ನೋಸೆಂಟ್, CM ಲೀಗಲಿ ಈಸ್ ಗುಡ್, ಈಸ್ ಕರೆಕ್ಟ್, ನಿರಪರಾಧಿ, ಬೇಕು ಅಂತ ಇದು ಮಾಡ್ತಾ ಇರೋದು ನಿಮಗೆ ಗೊತ್ತಿರೋ ವಿಚಾರ. ಈಗ FIR ಆದರೂ ನಾವು ಫೈಟ್ ಮಾಡ್ತೀವಿ, ಅದರಲ್ಲಿ ನಾವು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಅವರು ನಾವು ಫೈಟ್ ಮಾಡ್ತೀವಿ, ಜಯಶೀಲರಾಗ್ತೀವಿ. ಅದೇನು CM ಈಸ್ ಇನ್ನೋಸೆಂಟ್, CM ಲೀಗಲಿ ಈಸ್ ಗುಡ್. ಲೋಕ FIR ಟೆನ್ಷನ್ ನಡುವೆಯೂ CM ಪ್ರವಾಸ. CM ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಪ್ರವಾಸ. ಮೈಸೂರಿನಲ್ಲಿ CM ಅಧ್ಯಕ್ಷತೆಯಲ್ಲಿ KDP ಸಭೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಸಭೆಯಲ್ಲಿ ಭಾಗಿ. ಸಚಿವ K ವೆಂಕಟೇಶ್, ಶಾಸಕರಾದ GT ದೇವೇಗೌಡ ಕೂಡ ಸಭೆಯಲ್ಲಿ ಭಾಗಿ. ಹರೀಶ್ ಗೌಡ, ಅನಿಲ್ ಚಿಕ್ಕಮಾದು ಮತ್ತಿತರರು ಕೂಡ ಸಭೆಯಲ್ಲಿ. CM ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾಗಿದೆ, ಆದರೆ ಯಾವುದೇ ಟೆನ್ಷನ್ ಇಲ್ಲದೆ CM ಸಿದ್ದರಾಮಯ್ಯ KDP ಸಭೆ ಮಾಡ್ತಾ ಇದ್ದಾರೆ. HC ಮಹದೇವಪ್ಪನವರು ಇದ್ದಾರೆ, GT ದೇವೇಗೌಡರು ಇದ್ದಾರೆ. KDP ಸಭೆಯಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಕೂಡ ಈ ಸಭೆಯಲ್ಲಿದ್ದರು. ಈಗ ಮೀಟಿಂಗ್ ಮುಗಿದಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಪ್ರಕರಣದಲ್ಲಿ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ. CM ಸಿದ್ದರಾಮಯ್ಯ ಈ ಟೆನ್ಷನ್ನ ನಡುವೆಯೂ ಕೂಡ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ KDP ಸಭೆ ಮಾಡಿದ್ದಾರೆ. KDP ಸಭೆ ಈಗ ಮುಗಿದಿದೆ. ಲೋಕ ಟೆನ್ಷನ್ ನಡುವೆಯೂ ಕೂಡ CM ಪ್ರವಾಸ, ಮೈಸೂರು ಪ್ರವಾಸದಲ್ಲಿ CM ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು HC ಮಹದೇವಪ್ಪ ಅವರು KDP ಸಭೆಯಲ್ಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಹದೇವಪ್ಪ ಸೇರಿದಂತೆ ಮಾನ್ಯ ಶಾಸಕರಾಗಿರುವ GT ದೇವೇಗೌಡ, ಸಚಿವ K ವೆಂಕಟೇಶ್ ಇವರೆಲ್ಲರೂ ಕೂಡ KDP ಸಭೆಯಲ್ಲಿದ್ದಾರೆ. ಹರೀಶ್ ಗೌಡ ಇದ್ದಾರೆ, ಅನಿಲ್ ಚಿಕ್ಕಮಾದು ಇದ್ದಾರೆ, ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆಗೆ BJP ಶಾಸಕ ಶ್ರೀವತ್ಸ, ಸಂಸದ ಯದುವೀರ್ ಇವರೆಲ್ಲರೂ ಕೂಡ ನೋಡಿ, ಇವರೆಲ್ಲರೂ ಸಭೆಯಲ್ಲಿ ಇದ್ದರೂ ಸಭೆ ಈಗ ಮುಗಿದಿದೆ.